ಹಾಯ್ ಫಸ್ಟ್ ಚಾಪ್ಟರ್. ಹಾಯ್ ವೆಲ್ಕಮ್ BCM ಜರ್ನಿ. ಇವತ್ತು ಹೋಗ್ತಾ ಇದ್ದೀವಿ ಎಲೆಕ್ಟ್ರಿಸಿಟಿಗೆ. ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಹೋಗ್ತಿರ್ಬೇಕಾದ್ರೆ ಬೈಕ್ ಪಂಚರ್ ಆಗ್ಬಿಡೋದ. ತಿರ್ಗಾ ಪಂಚರ್ ಶಾಪ್ ಹತ್ರ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡು ಅಣ್ಣ ಹತ್ರ ಹಾಕಿದ್ರೆ ಅವರು ಒಂದು 90 ರೂಪೀಸ್ 80 ರೂಪೀಸ್ ಅಂದವ್ರು. ಅವ್ರ ಹತ್ರ ಫುಲ್ಲಾಗಿ ಮಾತಾಡ್ಬಿಟ್ಟು ಹಣ ಡಿಸ್ಕೌಂಟ್ ಮಾಡಿ ಅಂತ ಕೇಳ್ಕೊಂಡು ಅವ್ರ ಹತ್ರ ಡಿಸ್ಕೌಂಟ್ ಮಾಡಿಸ್ತಾ ಇದ್ದೀವಿ. ಅಷ್ಟರಲ್ಲಿ ಅವರು ಹೋಗ್ಬಿಟ್ಟು ಬೈಕ್ ವೀಲೆಲ್ಲ ಓಪನ್ ಮಾಡ್ತಾಯಿದ್ರು. ಅಷ್ಟರಲ್ಲೇ ನಾವು ಸುತ್ತಲೂ ನೋಡ್ತಾ ಇದ್ದೀವಿ. ಏನಕ್ಕಪ್ಪ ಇಷ್ಟು ಟ್ರಾಫಿಕ್ ಅಂದರೆ ರೈಲ್ವೆ ಗೇಟ್ ಬಿಡ್ತಾ ಇತ್ತು, ಅದಕ್ಕೆ ಫುಲ್ ಟ್ರಾಫಿಕ್ ಆಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ. ಅಣ್ಣವರು ತುಂಬ ಸ್ಪೀಡಾಗಿ ಬಿಟ್ಬಿಟ್ಟು ಅದಕ್ಕೆ ಸಪೋರ್ಟ್ಗಂತ ಸ್ಟ್ಯಾಂಡ್ ಕೊಡ್ತಾಯಿದ್ರು. ಆ ಸ್ಟ್ಯಾಂಡ್ ನಾನೇ ತಂದುಕೊಟ್ಟು ಅವ್ರಿಗೆ ಇಡೀನ ಆ ಥರ ಅಂದಿದ್ದಕ್ಕೆ ಅವರು ಫಿಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ಅಣ್ಣ ತುಂಬ ಸ್ವಲ್ಪ ಬೇಗ ಆದರೆ ಮಾಡಿಕೊಡಿ, ಎಲೆಕ್ಟ್ರಿಸಿಟಿ ಹೋಗ್ಬೇಕು, ತುಂಬ ದೂರ ಹೋಗ್ಬೇಕು ನಾವು ಅಂದಿದ್ದಕ್ಕೆ ಅವರು ಇಲ್ಲ 2 ನಿಮಿಷ ಫಿಟ್ ಮಾಡಿಕೊಟ್ಬಿಡ್ತೀವಿ, ಏನು ಪರಿನೇ ಇಲ್ಲ ಅಂದ್ಬಿಟ್ರು. ಸರಿ, ಅಷ್ಟರೊಳಗಡೆ ನಾನು ಟೀ ಕುಡ್ಕೊಂಬರ್ಬೇಕಂತ ಹೋಗ್ತಾ ಇದ್ವಿ. ಅವ್ರು ಹೇಳ್ಬಿಟ್ರು ಇಲ್ಲ ಬೇಡ 5 ಮಿನಿಟ್ಸಲ್ಲಿ ಆಗ್ಬಿಡುತ್ತೆ, ಏನಕ್ಕೆ ಹೋಗ್ತೀರಾ ಅಂದರು. ಸರಿ, ಅವ್ರು ಹೇಳ್ತಾವ್ರಲ್ಲ ಅಂದ್ಬಿಟ್ಟು ಅವ್ರ ಒಳಗಡೆ ಖಾಲಿ ಇದೆಲ್ಲ ಕೂತ್ಕೊಂಡ್ಬಿಟ್ರೆ ಆಯ್ತು ಅಂತ ನೋಡ್ತಾ ಇದ್ದೀನಿ. ಫುಲ್ ಒಳಗಡೆ ಸಾಮಾನು ಇಟ್ಕೊಟ್ಟವ್ರೆ, ಎಲ್ಲಿ ಕೂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. 2 ನಿಮಿಷ ನೋಡ್ತಿದ್ದಂಗೆ ಬೈಕ್ ವೀಲೇ ಬಿಚ್ಚಾಗ್ಬಿಟ್ರು. ನೋಡ್ತೀನಿ ತುಂಬ ಲೇಟ್ ಆಗುತ್ತೇನೋ ಅಂದ್ಕೊಂಡೆ. ಅಣ್ಣ ಫುಲ್ ಫಾಸ್ಟ್ ಇರೋದ್ರಿಂದ 2 ನಿಮಿಷದಲ್ಲಿ ಅದನ್ನು ಫುಲ್ ಓಪನ್ ಮಾಡಿಬಿಟ್ಟು ಪಟ ಅಂತ. ವಾಲ್ ಹೋಗಿರೋದ್ರಿಂದ ಏರ್ ನಿಂತ್ಕೊಳ್ತಾ ಇಲ್ಲ, ಫುಲ್ ಆಚೆಗೆ ಬರ್ತಾ ಇರೋದು. ಅಣ್ಣ ಹೊಸ್ದಾಗಿ ಹಾಕ್ತಾವ್ರೆ. ಈಗ ಹೊಸದಾಗಿ ಹಾಕೊಂಡ್ಬಿಟ್ಟು ಎಲೆಕ್ಟ್ರಿಸಿಟಿ ಹೋಗ್ಬೇಕು, ಅದಕ್ಕೆ ಮಾಡ್ತಾ ಇರೋದು. ರೊಟ್ಟೆ ಐತೆ ಗುರು, ಪಂಚರ್ ಆಗಿದೆ ಅನ್ಕೊಂಡಿದ್ವಿ, ಪಂಚರ್ ಆಗಿರ್ಲಿಲ್ಲ. ವಾಲಲ್ಲಿ ಏರ್ ಹೋಗ್ತಾ ಇತ್ತು. ಅಣ್ಣವರು ಚೆಕ್ ಮಾಡ್ಬಿಟ್ಟು ರೆಡಿ ಮಾಡೋರು, ನಡ್ಕೋಬೇಕಷ್ಟೇ. ಇನ್ನೇನು ಬೈಕ್ ರೆಡಿ ಆಯ್ತು ಅಂತ ರೆಡಿ ಆಗಿಬಿಟ್ಟು ಹೋಗೋದಕ್ಕೆ ಹೋಗ್ತಾ ಇದೀವಿ. ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಅಂತೂ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಸ್ವಲ್ಪ ತುಂಬ ದೂರದಿಂದ ಬಂದಿರೋದಂತ ಒಂದು ಜ್ಯೂಸ್ ಕುಡಿದ್ರೆ ಅದಂತ ಬಂದಿದ್ದೀವಿ. ಎಲ್ಲರೂ ಕುಡಿತಾ ಇದ್ದೀವಿ. ಆರ್ಡರ್ ಮಾಡಿದ್ದೀವಿ, ಇನ್ನೂ ಕೊಡ್ತಾ ಇಲ್ಲ. ಅವ್ರನ್ನ ಮೆನೆ ನೋಡು ಅಂತಾರೆ, ನಾವು ಮೆನೆ ನೋಡ್ಕೊಂಡು ಕುಡಿಯೋರು ಅಲ್ಲ. ಏನೋ ಹೇಳಿದ್ವಿ, ಅದು ಕೊಡಿರಿ ಸರ್ ಚೆನ್ನಾಗಿರೋದು ಅಂತ ಅದು ಕೊಟ್ಟರು. ಕುಡಿತಾ ಇದ್ದೀವಿ. ಏನೋ ಸಖತ್ತಾಗಿ ಒಂಥರ ಟೇಸ್ಟ್ ಇತ್ತು, ಪರವಾಗಿಲ್ಲ. ಕುಡಿದ್ಬಿಟ್ಟು ತಿರ್ಗಾ ಆಚೆ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಮಾಮ ಪೋಸ್ ಕೊಟ್ಟ. ನಾವು ಬಂದಿರೋ ಕೆಲಸನ ಬೇಗ ಮುಗಿಸ್ಕೊಂಡ್ಬಿಟ್ಟು ತಿರ್ಗಾ ಹೋಗ್ತಾ ಇದ್ದೀವಿ. ಏನಕ್ಕೆ ಬೇಗ ಹೋಗ್ತಾ ಇದ್ದೀವಿ ಅಂದರೆ ಮಳೆ ತುಂಬ ಆಗಿರೋದ್ರಿಂದ ಎಲ್ಲರೂ ಎಸ್ಕೊಂಡ್ಬಿಡ್ತೀವಿ, ನಮ್ಮ ಭಯ ಜಾಸ್ತಿ. ಅದಕ್ಕೆ ಬೇಗ ಮನೆ ಸೇರ್ಕೊಂಡ್ಬಿಟ್ರೆ ಅಂತ ರಿಟರ್ನಾಗಿ ಬೇಗ ಹೋಗ್ತಾ ಇದ್ದೀವಿ. ಅಷ್ಟು ಹೋಗ್ತಾ ಇದ್ದೀವಿ. ಹೋಗ್ತಿರ್ಬೇಕಾದ್ರೆ ನಮಗೆ ಮೆಟ್ರೋ ಟ್ರೈನ್ ಕಾಂಪಿಟೇಷನ್ ಕೂಡ ಬಂತು. ಅದ್ರ ಹತ್ರ ಒಂದು ಸ್ವಲ್ಪ ಕಾಂಪಿಟೇಷನ್ ಕೊಟ್ಬಿಟ್ಟು ಸೀದಾ ಮನೆಗೆ ಹೋದ್ವಿ.